ತಿಂಗಳಿಗೆ 1,000 15 ಮಂತ್ ಪೇ ಮಾಡಿದ್ರೆ ಗೋಲ್ಡ್ ರಿಂಗ್, ಮನೆ, ಸೈಟ್, ಬೈಕ್, ಸೋಫಾ ಸೆಟ್, ಫರ್ನಿಚರ್ ಇನ್ನ ಏನೇನೋ ಪ್ರೈಸ್ ಅನ್ನ ಕೊಡ್ತೀವಿ ಅಂತ ಹೇಳುವಂತಹ ಸ್ಕೀಮ್ಗಳನ್ನ ಕೇಳಿರ್ತೀರಾ. ಅಂಡ್ ನಾವು ಇದೆಲ್ಲ ಹಣ ಕಡ್ದವರು ಆ ಕಡೆ ದುಡ್ಡು ಇಲ್ಲ, ಈ ಕಡೆ ಪ್ರೈಸ್ ಕೂಡ ಇಲ್ಲ ಅಂತ ಅಳ್ತಾ ಇದ್ದಾರೆ. ಸೊ ಈ ವಿಡಿಯೋ ಇದೇನು ಅನ್ನೋದರ ಬಗ್ಗೆ. ಹೋದ ಜೀವ ಬರ್ತಲ್ಲ ಈಗ ನಮಗೆ. ಅವರು ಹೇಳ್ತಾರೆ ಏನಾದರೂ ನೀವು ಪ್ರತಿಭಟನೆ ಮಾಡಿದ್ರೆ ನಮ್ಮ ಮೇಲೆ ಇದು ಮಾಡ್ತಾರೆ ಅಂತ ನೋಡಿ. ಹೋದ ಜೀವ ಬರ್ತಲ್ಲ. ಹಿಂದೆ ಒಂದು ಕತೆ ಹೇಳ್ತಾ ಇದ್ರು. ಒಂದು ಕುರಿ ಹಳ್ಳಕ್ಕೆ ಬಿತ್ತಂತೆ. ಆಗ ಹಿಂದೆ ಬರ್ತಾ ಇದ್ದಂತಹ ಎಲ್ಲಾ ಕುರಿಗಳು ದಪ್ 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 ಅಂತ ಬೀಳೋದಕ್ಕೆ ಶುರುವಾಗತ್ತಂತೆ. ಆಕ್ಚುಲಿ ಕರ್ನಾಟಕದಲ್ಲಿ ಇದೇ ಆಗ್ತಾ ಇರೋದು. ಮೊದಲಿಗೆ ಈ ಸ್ಕೀಮ್ಗಳು ಏನು ಅಂದ್ರೆ, ನೀವು ತಿಂಗಳಿಗೆ 1,000 ಹಾಗೆ ಸುಮಾರು 15 ಕಂತು ಅಥವಾ 16 ಕಂತನ್ನ ಪೇ ಮಾಡಬೇಕು. ಪ್ರತಿ ತಿಂಗಳು ಒಂದು ದಿನ ಡ್ರಾ ಅನ್ನ ಮಾಡಲಾಗತ್ತೆ. ಅದರಲ್ಲಿ ಒಂದು ಹೆಸರು ಇರುತ್ತೆ. ಆ ಹೆಸರಿನ ವ್ಯಕ್ತಿ ಈ ಪ್ರೈಸ್ನ ವಿನ್ ಆಗ್ತಾರೆ. ನಂತರ ಅವ್ರು ದುಡ್ಡು ಕಟ್ಟಬೇಕು ಅನ್ನುವಂತಹ ರೂಲ್ ಇಲ್ಲ. 15 ತಿಂಗಳು ಹಣ ಕಟ್ಟಿನೂ ಕೂಡ ಏನೂ ಸಿಗದೆ ಹೋದ್ರೆ ಆ ಸ್ಕೀಮ್ನಿಂದ ಅಷ್ಟು ವ್ಯಾಲ್ಯೂ ಇರುವಂತಹ, ಅಂದ್ರೆ 15,000 ರೂಪಾಯಿ ವ್ಯಾಲ್ಯೂ ಇರುವಂತಹ ಯಾವುದೋ ಒಂದು ವಸ್ತುವನ್ನ ನೀವುಗಳು ತಗೋಬಹುದು. ಸುಮಾರು 4 ವರ್ಷಗಳ ಹಿಂದೆ ಕರ್ನಾಟಕವನ್ನ ಬಿಟ್ಟು ಹೊರ ರಾಜ್ಯದಲ್ಲಿ ಇದ್ದಂತಹ ಈ ಸ್ಕೀಮ್ ಕರ್ನಾಟಕಕ್ಕೆ 4 ವರ್ಷದಿಂದ ಒಕ್ಕರ್ಸ್ಕೊಂಡಿದೆ. ನೀವು ಯಾವುದೇ ಸ್ಕೀಮ್ಗಳನ್ನ ನೋಡಿ 2 ವರ್ಷ ಸರಿಯಾಗಿನೇ ನಡೆಯುತ್ತೆ. 3ನೇ ವರ್ಷ ಆ ಸ್ಕೀಮ್ನ ರೂಲ್ಸ್ನಲ್ಲಿ ಬದಲಾವಣೆ ಆಗತ್ತೆ. ನೀವು ಅದರಲ್ಲಿ ಒಬ್ಬರೇ ಇದ್ರೆ ಇನ್ನೂ ಒಂದು 5 ಜನರನ್ನ 6 ಜನರನ್ನ ಸೇರಿಸಿದ್ರೆ ನಿಮಗೆ ಕಮಿಷನ್ ಕೊಡ್ತೀವಿ ಅಂತ ಹೇಳ್ತಾರೆ. 1,000 ಇದ್ದಂತಹ ಹಣವನ್ನ 2,000 ರೂಪಾಯಿ ಕಟ್ಟಿ ಈ ಸಲ ಸ್ವಲ್ಪ ದೊಡ್ಡದೇನೋ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ 4ರಿಂದ 5 ತಿಂಗಳಾಗಬೇಕಾದ್ರೆ ಓಡಿ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಜನರ ಮನಸ್ಸನ್ನ ಅಥವಾ ಜನರ ನಂಬಿಕೆಯನ್ನ ಗಳಿಸೋದಕ್ಕೆ ಲಾಸ್ ಆದ್ರೂ ಕೂಡ ಆ 2 ಸ್ಕೀಮನ್ನು ನಡೆಸಿರ್ತಾರೆ. ಹೋಗಿರೋ ದುಡ್ಡನ್ನ ಸೇರಿಸಿ 3ನೇ ಸ್ಕೀಮಲ್ಲಿ ನಿಮಗೆ ನಾಮ ಹಾಕಿ ಹೋಗ್ತಾರೆ. ಬೇಜಾರಾಗುವಂತಹ ಒಂದೇ ಒಂದು ವಿಚಾರ ಏನು ಗೊತ್ತಾ, ಇದೆಲ್ಲ ಪೊಲೀಸ್ನವ್ರಿಗೂ ಕೂಡ ಗೊತ್ತು. ಆಕ್ಚುಲಿ ಇದನ್ನ ಸುಮಾರು ವರ್ಷಗಳ ಹಿಂದೆನೆ ಬ್ಯಾನ್ ಕೂಡ ಮಾಡಲಾಗಿತ್ತು. ಆದ್ರೆ ಪೊಲೀಸರು ಇದನ್ನ ನೋಡದೇ ಇರೋದಕ್ಕೆ ಕೆಲವಷ್ಟು ಕಾರಣಗಳು ಇದಾವೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಈ ಸ್ಕೀಮ್ನ ಮೋಸಕ್ಕೆ ಒಳಗಾದವರು ಬುದ್ಧಿವಂತರು. ದಕ್ಷಿಣ ಕನ್ನಡದವರು. ಮಂಗಳೂರಿನ ಸುರತ್ಕಲ್ ಅನ್ನುವಂತಹ ಭಾಗದಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗುತ್ತೆ. ಮಹಮ್ಮದ್ ಹನೀಫ್ ಮತ್ತು ಮಹಮ್ಮದ್ ಅಶ್ರಫ್ ಮಂಗಳೂರಿನ ಕೃಷ್ಣಾಪುರ ಭಾಗದವರು. ರೀಸನ್ ಏನ್ ಗೊತ್ತಾ, ಸುಮಾರು 10 ಕೋಟಿ ರೂಪಾಯಿ ಈ ಸ್ಕೀಮ್ನಿಂದ ಮೋಸ ಮಾಡಿದ್ದಾರೆ ಅಂತ. ಇನ್ನ ಒಂದು ಕಡೆ ಮಹಮ್ಮದ್ ಕುರೇಶಿ ನಾಜಿರ್ 3,000 ಜನರಿಂದ 4 ಕೋಟಿ ರೂಪಾಯಿ ನಾಮ ಹಾಕಿದ್ರು. ಅದಕ್ಕೆ ಅರೆಸ್ಟ್ ಮಾಡಲಾಗತ್ತೆ. ಪ್ರೆಸೆಂಟ್ ನ್ಯೂ ಇಂಡಿಯಾ ಅನ್ನುವಂತಹ ಒಂದು ಸಂಸ್ಥೆ 50 ಕೋಟಿ ಹಣವನ್ನ ನಾಮ ಹಾಕಿದೆ ಅಂತ ಇನ್ನೊಂದು ಸುದ್ದಿ ಬರ್ತಾ ಇದೆ. ಇದಕ್ಕಿಂತ ಹಿಂದೆ ಶಾರದಾ ಗ್ರೂಪ್ ಫಿನಾನ್ಷಿಯಲ್ ಸ್ಕ್ಯಾಂಡಲ್ ಅಂತ ಕೇಳಿರ್ಬೋದು. ಏಪ್ರಿಲ್ 2013 ಈ ಕಂಪನಿ ಕೊಲಾಪ್ಸ್ ಆಗೋ ಮುಂಚೆ ಅರೌಂಡ್ 300 ಮಿಲಿಯನ್ ದುಡ್ಡನ್ನ ಕಲೆಕ್ಟ್ ಮಾಡಿತ್ತು. ರೋಸ್ ವ್ಯಾಲಿ ಫಿನಾನ್ಷಿಯಲ್ ಸ್ಕ್ಯಾಂಡಲ್ ಸುಮಾರು 15,000 ಕೋಟಿ ದುಡ್ಡನ್ನ ಕಲೆಕ್ಟ್ ಮಾಡಿತ್ತು. 1978 ಪ್ರೈಸ್ ಚಿಟ್ಸ್ ಅಂಡ್ ಮನಿ ಸರ್ಕ್ಯುಲೇಷನ್ ಸ್ಕೀಮ್ಸ್ ಬ್ಯಾನಿಂಗ್ ಆಕ್ಟ್ ಹೇಳುತ್ತೆ, ಪ್ರೈಸ್ ದುಡ್ಡು ಅಥವಾ ಈ ಐಟಮ್ಸ್ ಕೊಡುವಂತಹ ಸ್ಕೀಮ್, ಜಾಗ ಕೊಡ್ತೀವಿ ಅನ್ನುವಂತಹ ಸ್ಕೀಮ್, ಈ ಥರದ ಎಲ್ಲವನ್ನ ಬ್ಯಾನ್ ಮಾಡಲಾಗಿದೆ. ಬಟ್ ಸ್ಟಿಲ್ ಇದು ನಡೆಯೋದು ಸೇವಿಂಗ್ ಸ್ಕೀಮ್, ಮೆಂಬರ್ಶಿಪ್ ಪ್ರೋಗ್ರಾಮ್, ಸೇಲ್ಸ್ ಪ್ರಮೋಷನ್, ಗಿಫ್ಟ್ ಸ್ಕೀಮ್, ಫೆಸ್ಟಿವಲ್ ಆಫರ್, ಕಸ್ಟಮರ್ ರಿವಾರ್ಡ್ ಪ್ಲಾನ್ ಅನ್ನುವಂತಹ ಹೆಸರಿನಲ್ಲಿ. ಬಟ್ ಪೊಲೀಸರಿಗೂ ಗೊತ್ತಿಲ್ವಾ? ಗೊತ್ತಿದೆ. ಆದರೂ ಕೂಡ ಯಾರಾದರೂ ಕಂಪ್ಲೇಂಟ್ ಮಾಡಿದ್ರೆ ಮಾತ್ರ ಆಕ್ಷನ್ ಆಗುತ್ತೆ. ಬಳ್ಳಾರಿಯಲ್ಲಿ ಅರೌಂಡ್ 100 ಕೋಟಿ ರೂಪಾಯಿ ಈ ಚೀಟಿ ಹಾಕೋದ್ರಲ್ಲಿ ಜನ ಕಳೆದುಕೊಂಡಿದ್ದಾರೆ. ಗೌರ್ಮೆಂಟ್ ಆಕ್ಚುಲಿ ಇಂತಹ ಸ್ಕೀಮ್ಗಳನ್ನು ಅಲೌ ಮಾಡಲ್ಲ. ಬಟ್ ಲೋಕಲ್ ಏರಿಯಾಗಳಲ್ಲಿ ಜನ ಹಣ ಕಳೆದುಕೊಳ್ತಾನೆ ಇದ್ದಾರೆ. ಇತ್ತೀಚೆಗೆ ಮಂಗಳೂರಿನ ಈ ಎಲ್ಲ ಇನ್ಸಿಡೆಂಟ್ ಆದ ನಂತರ ಯಾವುದೇ ಹೊಸ ಸ್ಕೀಮನ್ನು ಮಾಡೋ ಹಾಗಿಲ್ಲ ಅಂತ ಪೊಲೀಸ್ ಹೇಳಿದ್ರು ಕೂಡ ಇದು ಮತ್ತೆ ಶುರುವಾಗ್ತಲೇ ಇದೆ. ಇದರಲ್ಲಿ ಏಜೆಂಟ್ಗಳು ಹೇಗೆ 50% ಪಾಲನ್ನು ಪಡೆದಿರ್ತಾರೋ ಅದೇ ರೀತಿ ಯೂಟ್ಯೂಬರ್ಸ್ ಮತ್ತು ಸೆಲೆಬ್ರಿಟಿಗಳು ಕೂಡ. ನಮ್ಮ ದೇಶದ ಇನ್ನೊಂದು ದೊಡ್ಡ ಸಮಸ್ಯೆ, ಯಾರೋ ಸೆಲೆಬ್ರಿಟಿ ಯಾವುದೋ ಒಂದು ಬ್ರ್ಯಾಂಡ್ನ ಪ್ರಮೋಟ್ ಮಾಡಿದಾಗ ಅದನ್ನು ಹಿಂದೆ ಮುಂದೆ ನೋಡದೆ ಜನ ನಂಬೋದು, ಕಣ್ಣು ಮುಚ್ಚಿ ಅದಕ್ಕೆ ಇನ್ವೆಸ್ಟ್ ಮಾಡೋದು. ಆ್ಯಂಡ್ ಯೂಟ್ಯೂಬರ್ಸ್ ಅದನ್ನು ಪ್ರಮೋಟ್ ಮಾಡಿ ದುಡ್ಡೇನೋ ಮಾಡ್ತಾರೆ. ಬಟ್ ಅದೇ ಸಂಸ್ಥೆ ಬಿದ್ದು ಹೋದ್ರೆ ಜನ ಯಾರನ್ನ ಕೇಳಬೇಕು? ಸೊ ವಾಟ್? ಇನ್ನ ಕೂಡ ನೀವುಗಳು ಇಂತಹ ಸ್ಕೀಮ್ಗಳನ್ನ ನಂಬ್ತಾ ಇದ್ರೆ ನಿಮ್ಮಂತಹ ಶತದಡ್ಡರು ಯಾರು ಕೂಡ ಇಲ್ಲ. ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ಲಾಭ ಇಟ್ಟುಕೊಳ್ಳದೆ ಇಲ್ಲಿ ನಿಮ್ಮನ್ನ ಉದ್ಧಾರ ಮಾಡೋಕೆ ಯಾರು ಕೂಡ ಅಂತಹ ದಾನಿಗಳಿಲ್ಲ. 1-2 ಕೊಡೋದಕ್ಕೆ ಇದು ಅಕ್ಷಯ ಪಾತ್ರೆ ಕೂಡ ಅಲ್ಲ. ನೀವು ಅನ್ಕೊಳ್ಬೋದು ಹೋದ್ರೆ 15,000 ಹೋಗುತ್ತೆ ಅಂತ. ಬಟ್ ಮೋಸ ಮಾಡಿರೋನಿಗೆ ಅದು ಕೋಟಿಯಲ್ಲಿ ಸಿಗತ್ತೆ. ಬಿಕಾಸ್ ನಿಮ್ಮಂತಹ 100 ಜನರನ್ನ ಮೋಸ ಮಾಡಿರ್ತಾನೆ. ಬ್ಯಾಂಕ್ನಲ್ಲಿ ದುಡ್ಡು ಬಂಗಾರ
ಇಟ್ಟವರು ಕೂಡ ಇವತ್ತು ಆಳ್ತಾ ಇದ್ದಾರೆ. ಗ್ರಾಮ್ ಅಲ್ಲಿ ಕಮ್ಮಿ ಆಗಿದೆ ಅಂತ. ಅದ್ಯಾವ ನಂಬಿಕೆಯಿಂದ ಇವುಗಳನ್ನ ನಂಬಿ ದುಡ್ಡು ಕೊಡ್ತಿರೋ ಅಂತ ಗೊತ್ತಿಲ್ಲ. ಕೋರ್ಟ್ ಸಾಕ್ಷಿ ಕೇಳುತ್ತೆ ಅಂಡ್ ಫಿನಾನ್ಷಿಯಲ್ ವಿಚಾರದಲ್ಲಿ ಕನ್ವಿಕ್ಷನ್ ಅನ್ನೋದು ತುಂಬಾನೇ ರೇರ್. ಇದು ಗೊತ್ತಿದ್ದೇ ನಿಮ್ಗಳಿಗೆ ನಾಮವನ್ನ ಹಾಕ್ತಾ ಇದ್ದಾರೆ. ವೆಲ್, ಇದರಲ್ಲಿ ಪೊಲೀಸ್ ಗೌರ್ಮೆಂಟ್ ಯಾರನ್ನ ಎಳ್ದು ತಂದ್ರೂ ಕೂಡ ತಪ್ಪು ನಿಮ್ದೆ. ಬಿಕಾಸ್ ಯಾವುದೇ ಗೌರ್ಮೆಂಟ್ ಅಥವಾ ಪೊಲೀಸ್ ಇಲಾಖೆ ಹೇಳಿಲ್ಲ ಇದರಲ್ಲಿ ಇನ್ವೆಸ್ಟ್ ಮಾಡಿ ಅಂತ. ಜವಾಬ್ದಾರಿ ಇರಬೇಕಾದ ನಾವುಗಳು ಸುಮ್ಮನೆ ಯಾರಿಗೋ ಹೋಗಿ ಬಕ್ರ ಆಗೋ ಮುಂಚೆ ಯೋಚನೆ ಮಾಡಬೇಕು. ಆ್ಯಂಡ್ ಇನ್ನೊಂದು, ಪೊಲೀಸ್ ಇಲಾಖೆ ಇದನ್ನು ಸ್ಟಾರ್ಟಿಂಗ್ನಲ್ಲೇ ನಿಲ್ಲಿಸಿದ್ರೆ ಬೆಟರ್ ಅನ್ಸುತ್ತೆ. ಇದರ ಹಿಂದೆ ಇರುವಂತಹ ಉದ್ದೇಶ ನಿಮಗೂ ಕೂಡ ಕ್ಲಿಯರ್ ಆಗಿ ಗೊತ್ತಿದೆ. ಜನರು ಮುಗ್ದರೆ ಬಟ್ ದುಡ್ಡು ಮಾಡಬೇಕು ಅನ್ನುವಂತಹ ಹುಚ್ಚಿನಿಂದ ಯಾವುದೋ ಒಂದು ಅಡ್ಡದಾರಿ ಹಿಡಿತಾರೆ. ಸುಮಾರು ಟೈಮ್ ಹಿಂದೆ ಈ MLM ಮೋಟಿವೇಶನ್ ಹೆಸರಲ್ಲಿ ಹೇಗೆ ಮೋಸ ಮಾಡ್ತಾರೆ ಅನ್ನೋದನ್ನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಆವತ್ತು ಆ ವಿಡಿಯೋದಿಂದ ಅರ್ಥ ಆಗಿದ್ದು ಒಬ್ಬರ ದುಡ್ಡು ಇನ್ನೊಬ್ಬರ ಲಕ್ಸುರಿ ಲೈಫ್ ಅಂತ. 2026 ಇದ್ದೇವೆ. ಪ್ಲೀಸ್ ಈ ಮಾತನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸುಮ್ಮನೆ ಯಾರಿಗೂ ದುಡ್ಡು ಕೊಡೋದಕ್ಕೆ ಇಲ್ಲಿ ಅಂತಹ ದಾನಿಗಳು ಇಲ್ಲ. ಸುಮ್ಮನೆ ನಿಮಗೆ ಮನೆ ಜಾಗ ಕೊಡೋದಿಕ್ಕೆ ನಾವು ರಾಜರ ಕಾಲದಲ್ಲೂ ಕೂಡ ಇಲ್ಲ. ಮೂರ್ಖರಾಗ್ತಿರೋ ಅಥವಾ ಬುದ್ಧಿವಂತರಾಗ್ತಿರೋ ನಿಮಗೆ ಬಿಟ್ಟಿತ್ತು. ಇದರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಯಾರಾದರೂ ಇನ್ನೂ ಕೂಡ ಇದಕ್ಕೆ ದುಡ್ಡು ಹಾಕ್ತಾ ಇದ್ರೆ ಅವ್ರ ಜೊತೆ ಶೇರ್ ಮಾಡಿ. ಧನ್ಯವಾದಗಳು. ಬಾಯ್ಲೆಟ್ ಅಲ್ಲಿ ಯಾವ ತರ ಪ್ರಿಂಟ್ ಮಾಡಿದಾರೆ ಅಂದ್ರೆ ಬಹುಮಾನಗಳು ಅದ್ ನೋಡಿದ್ರೆ ಯಾರು ಬೇಡ ಅಂತ ಹೇಳಲ್ಲ, ಆ ತರ ಬಹುಮಾನಗಳ ಸುರಿಮಳೆ ಇದೆ ಇದರಲ್ಲಿ. ಅದು ನಾವು ಕಾರ್ಡ್ ಯಾರಿಗೆ ತೋರಿಸಿದ್ರು ಜನಗಳು ಈ ಬಹುಮಾನಗಳು ಸುರಿಮಳೆ ನೋಡಿ ಆಯ್ತು ನಮಿಗೂ ಸೇರಿಸಿ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. ಲಾಸ್ಟಿಗೆ ಡಿಸೆಂಬರ್ ತಿಂಗಳಲ್ಲಿ ಎಲ್ಲರ ದುಡ್ಡು ವಾಪಸ್ ಕೊಡ್ತೀವಂತ MD ಅವರು ಅಶ್ರಫ್ ಅವರು ಒಂದು ವಾಯ್ಸ್ ಮೆಸೇಜ್ ಬಿಟ್ರು. ಎಲ್ಲರಿಗೆ ಡಿಸೆಂಬರಲ್ಲಿ ದುಡ್ಡು ಕೊಡ್ತೀನಿ, ಯಾರಿಗೂ ನಾನು ಮೋಸ ಮಾಡಲ್ಲ, ನಿಮ್ಮ ದುಡ್ಡು ನಾನು ತಿನ್ನಲ್ಲ, ನಿಮ್ಮ ಋಣ ನನಗೆ ಬೇಡ, ನಾನು ಎಲ್ಲರಿಗೂ ದುಡ್ಡು ವಾಪಸ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದರು. 3ನೇ ವಾರದಲ್ಲಿ ಬೇಲಾಗಿ ಹೊರಗೆ ಬಂದ ನಂತರ ಅವರು ಏನು ಹೇಳಿದ್ರು ಅಂದರೆ ನಾನು ದುಡ್ಡು ಕೊಡ್ತೀನಿ ಅಂತ ಕೆಲವರಿಗೆ ಮಾತ್ರ ಹೇಳಿದರು. ಮತ್ತೆ ಈಗ ಅವರು ಎಲ್ಲಿದ್ದಾರಂತ ಯಾರಿಗೂ ಗೊತ್ತಿಲ್ಲ. ಫೋನ್ ರಿಸೀವ್ ಮಾಡಲ್ಲ, ಯಾರ ಕಣ್ಣಿಗೂ ಬೀಳ್ತಾ ಇಲ್ಲ, ಯಾರಿಗೂ ಕಾಣ್ತಾನೂ ಇಲ್ಲ, ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಸರ್ ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಅಮ್ಜದ್ ಪಾಷಾ ಅಂತ, ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರು. ನಮಗೆ ನಮ್ಮ ಸೀನಿಯರ್ ಒಂದು ಈ ಥರದೊಂದು ನ್ಯೂ ಇಂಡಿಯಾ ಸ್ಕೀಮ್ ಇದೆ ಅಂತ ಒಂದು ಮಾಹಿತಿ ಕೊಟ್ಟರು. ನಮ್ಮ ಸೀನಿಯರು ಉಡುಪಿಯವರು, ಅವ್ರ ಹೆಸರು ನಯಾಜ್ ಅಹಮದ್ ಅಂತ, ಅವರೊಂದು ಮಾಹಿತಿ ಕೊಟ್ಟರು. ನ್ಯೂ ಇಂಡಿಯಾ ಒಂದು ಸ್ಕೀಮ್ ಇದೆ, ಚೆನ್ನಾಗಿದೆ, ಒಳ್ಳೆ ಇದೆ, ಮಾಡ್ಬೋದು ಅಂತ ಹೇಳಿದ್ರು. ಅದಕ್ಕೆ ಒಂದು ಏನು ಮಾಹಿತಿ ಕೊಟ್ಟರು ಅಂದರೆ 12 ವರ್ಷದಿಂದ ಇದು ನಡೀತಾ ಇದೆ. 12 ವರ್ಷದಿಂದ ಈ ಸ್ಕೀಮ್ ನಡೀತಾ ಇದೆ. ಇದೀಗ 12 ವರ್ಷದಲ್ಲಿ 14 ಸೀಸನ್ ಕಂಪ್ಲೀಟ್ ಮಾಡಿದ್ದಾರೆ. ಇದೀಗ 15ನೇ ಸೀಸನ್ 13ನೇ ವರ್ಷ ನಡೀತಾ ಇರೋದು. ಚೆನ್ನಾಗಿದೆ, ಒಳ್ಳೆ ಬಹುಮಾನ ಇದೆ ಅಂತ ಹೇಳಿದರು. 12 ವರ್ಷದಿಂದ ಯಾರಿಗೂ ಮೋಸ ಆಗಿಲ್ಲ ಅಂತ ಹೇಳಿದರು. ಹಾಗಾಗಿ ನಾವೇನು ಮಾಡಿದ್ವಿ, ಚೆನ್ನಾಗಿರ್ಬೋದು ಅಂತ ಹೇಳಿ ನಂಬಿ ಇದಕ್ಕೆ ನಾವು ಸೇರಿದ್ವಿ.